ಯಾವುದೇ ತಿಂಗಳ ಒಂದು 2ನೇ ತಾರೀಕು, 11ನೇ ತಾರೀಕು, 20ನೇ ತಾರೀಕು ಇಲ್ಲ 29ನೇ ತಾರೀಕಲ್ಲಿ ಹುಟ್ಟಿರೋರಿಗೆ ಈ ಇನ್ಫಾರ್ಮೇಷನ್ ನಿಮಗೆ. ನೋಡಿ, ನಾವು ಯಾವಾಗಲೂ 2 ಅಂದರೆ ಚಂದ್ರ, ಎಮೋಷನ್ಸು, ಇನ್ಸ್ಟೆಬಿಲಿಟಿ ಅಂತ ಹೇಳ್ತೀರಿ, ಒಂಥರ ಮೈಂಡ್ ಸೆಟ್. ಬಟ್ ನೋಡಿ, ನೀವು ಅಕಸ್ಮಾತ್ ಹಿಟ್ಲರ್ನ ನೋಡಿ, ಇಲ್ಲಾಂದರೆ ಶಾರುಖ್ ಖಾನ್ನ ನೋಡಿ, ತುಂಬ ಸಕ್ಸಸ್ಫುಲ್ ಅಮಿತಾಬ್ ಬಚ್ಚನ್ನ ನೋಡಿ, ಯಾರ್ಯಾರು 2ನೇ ತಾರೀಕಲ್ಲಿ ಹುಟ್ಟಿರೋರು, ಯಾವಾಗ ಅವ್ರ ಎಮೋಷನ್ಸ್ನ ಅವರು ಹೋಲ್ಡಲ್ಲಿ ಇಟ್ಕೊತಾರೆ, ಅದನ್ನು ಟ್ರಿಗರ್ ಮಾಡ್ಕೊತಾರಲ್ವ ಪಾಸಿಟಿವ್ ಆಗಿ. ಫಾರ್ ಎಕ್ಸಾಂಪಲ್ಲು, ಯಾರಾದರೂ ಒಂದು ರೌಡಿ ಬಂದಿದ್ದಾನೆ ಅಂದ್ಕೊಳ್ಳಿ, ಒಬ್ಬ 2ನೇ ತಾರೀಕು ಹುಡುಗ ಹುಟ್ಟಿದ್ದಾನೆ, ಅವನು ಅಕಸ್ಮಾತ್ ಚಿಕ್ಕ ಹುಡುಗನೇ ಆಗಿರಲಿ, ಬಟ್ ಅವ್ರ ತಾಯಿಗೆ ಏನಾದರೂ ಅವನು ಹರ್ಟ್ ಮಾಡೋಕ್ಕೆ ಬರ್ತಾಯಿದ್ದಾನೆ ಅಂದರೆ ಅವ್ನ ಎಮೋಷನ್ ಟ್ರಿಗರ್ ಆಗಿಬಿಡುತ್ತೆ. ಆ ಎಮೋಷನ್ ಟ್ರಿಗರ್ ಮಾಡ್ಕೊಂಬಿಟ್ರೆ ಆ 2ನೇ ತಾರೀಕು ಅವರು ಸೂಪರ್ ಸಕ್ಸಸ್ಫುಲ್ ಆಗ್ತಾರೆ, ಆಯಿತಾ. ಸೊ ಅಕಸ್ಮಾತ್ ನೀವು 2ನೇ ತಾರೀಕು ಆಗಿತ್ತು ಅಂದರೆ ನಿಮ್ಮ ಎಮೋಷನ್ಸ್ನ ಟ್ರಿಗರ್ ಮಾಡ್ಕೊಳ್ಳಿ. ನೋಡಿ, ಎಮೋಷನ್ಸ್ನ ಟ್ರಿಗರ್ ಮಾಡೋದು ಅಂದರೆ ಏನಂತಂದರೆ ನಿಮ್ಮ ಒಳಗಡೆ ಇರೋ ಡಿಸೈರ್ಸ್ನ ಟ್ರಿಗರ್ ಮಾಡ್ಕೊಬೇಕು. ಯಾವಾಗ ಆ ಥರ ಟ್ರಿಗರ್ ಮಾಡ್ಕೊತೀರೋ ಆವಾಗಲೇ ನೀವು ಸಕ್ಸಸ್ಫುಲ್ ಆಗೋದು. ಇಲ್ಲಾಂದರೆ ಲಾಡ್ ಆಫ್ ಕನ್ಫ್ಯೂಷನ್ ಇಶ್ಯೂಸಲ್ಲಿ ಇರ್ತೀರ. ನೋಡಿ, ತುಂಬ ಸಕ್ಸಸ್ಫುಲ್ ಆಗಿರೋ ಟೂಸ್ ನೋಡಿ ಸರ್, ಹಿಟ್ಲರು, ಇವರೆಲ್ಲ ಯಾವಾಗ ನೀವು ಎಮೋಷನ್ಸ್ ಟ್ರಿಗರ್ ಮಾಡ್ಕೊಂಡಿದ್ದಾರೋ ಆವಾಗಲೇ ಏನಾದರೂ ಪಾಸಿಟಿವ್ ಆಗಿ ಮಾಡಿರೋದು ಲೈಫಲ್ಲಿ. ಮಹಾತ್ಮ ಗಾಂಧಿಯವರು ಅಷ್ಟೇ ಪಾಸಿಟಿವ್ ಆಗಿ ಟ್ರೈ ಮಾಡೋದು. ಸೊ ಡೆಫಿನೆಟ್ಲಿ ನೀವು ಸಕ್ಸಸ್ಫುಲ್ ಆಗ್ತೀರಾ. ಎಮೋಷನ್ಸ್ನ ಟ್ರಿಗರ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.